ಈ ಹಿಂದೆ ಉದ್ಯಮಿಗಳು ಎತ್ತಿದಂತಹ ಪ್ರಶ್ನೆಗೆ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹೇಳಿಕೆಯ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರು ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ಉದ್ಯಮಿಗಳಿಗೆ ವೈಯಕ್ತಿಕ ಅಜೆಂಡಾ ಇದೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಸತ್ಯವಲ್ಲ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಿಂದೆ ಬಿಜೆಪಿ ಅಧಿಕಾರದಲ್ಲಿತ್ತು, ಜೆಡಿಎಸ್ ಅಧಿಕಾರದಲ್ಲಿತ್ತು, ಆಗ್ಲೂ ಕೂಡ ನಾವು ಟೀಕಿಸಿದ್ದೇವೆ. ನಮ್ಮ ನಗರದಲ್ಲಿನ ಮೂಲ ಸೌಕರ್ಯಗಳು ಹದಗೆಡ್ತಾ ಇರೋದನ್ನ ಪ್ರಶ್ನಿಸಿದ್ದೇವೆ. ರಸ್ತೆಗಳನ್ನು ಸ್ವಚ್ಛಗೊಳಿಸುವುದು, ಪುನಃ ಸ್ಥಾಪಿಸುವುದು ನಮ್ಮ ಅಜೆಂಡಾ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಡಿಕೆ ಶಿವಕುಮಾರ್ಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಮತ್ತೊಮ್ಮೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ಕಥೆ ಏನು ಅಂತ ಹೇಳಿ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರು ಅನ್ನೋಂಗೆ ಆಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕತೆ. ಈ ಉದ್ಯಮಿಗಳು ಈ ರೀತಿ ಟೀಕಿಸ್ತಾ ಇರುವಂತಹದ್ದು, ಟ್ವೀಟ್ ಮಾಡ್ತಾ ಇರುವಂತಹದ್ದು ಇದೇ ಮೊದಲಲ್ಲ. ಅದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕಿತ್ತು, ಬಟ್ ಅವರಿಗೆ ಟಾಂಗ್ ಕೊಡುವಂತಹದ್ದು ಏನ್ ತೋರಿಸ್ತಾ ಇದೆ ಲೋಕೇಶ್ ಇದು? ಪ್ರೇಮ್, ಈಗ ಉದ್ಯಮಿಗಳ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ ಅವರ ಪ್ರಕಾರ ಉದ್ಯಮಿಗಳು ಬೆಂಗಳೂರಿನ ಸಮಸ್ಯೆಗಳನ್ನ ಪ್ರಶ್ನೆ ಮಾಡಲೇಬಾರದು ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇರುವಂತದ್ದು. ಬರೀ ಡಿಸಿಎಂ ಡಿಕೆ ಶಿವಕುಮಾರ್ ಅವರಷ್ಟೇ ಅಲ್ಲ, ಐಟಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಕೂಡ ಉದ್ಯಮಿಗಳ ವಿರುದ್ಧ ಅಸಮಾಧಾನವನ್ನು ಹೊರ ಹಾಕ್ತಾ ಇರುವಂತದ್ದು. ಬೆಂಗಳೂರು ನಗರ ಕಸ ರಸ್ತೆ ಗುಂಡಿಗಳ ಬಗ್ಗೆ ಅವರು ಟ್ವೀಟ್ ಮಾಡಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಡಿಸಿಎಂ ಅವರು ಅದನ್ನ ಸ್ವೀಕಾರ ಮಾಡದೇನೆ ಅವರ ಆ ಟ್ವೀಟ್ಗೆ ಪ್ರತಿರೋಧವಾಗಿ ಮಾತನಾಡುವಂತ ಕೆಲಸವನ್ನ ಈಗ ಆಗ್ತಾ ಇದೆ. ಆದ್ರೆ ಅವರಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಇಲ್ಲಿ ಬಂದು ಉದ್ಯೋಗ ಸ್ಟಾರ್ಟ್ ಮಾಡಿದಂತ ಉದ್ಯಮಿಗಳು ಮತ್ತೆ ಇನ್ನಿತರ ವ್ಯಾಪಾರಸ್ಥರು ಇವತ್ತು ದೊಡ್ಡ ಮಟ್ಟದಲ್ಲಿ ಪಡೆದಿದ್ದಾರೆ, ದೊಡ್ಡವರಾಗಿದ್ದಾರೆ. ಈ ಹಿಂದೆ ಹೇಗಿದ್ವಿ, ಯಾವ ಮೂಲದಿಂದ ಬಂದ್ವಿ ಅನ್ನೋದನ್ನ ಮರಿಬಾರ್ದು. ಅದನ್ನ ಮರೆತು ಇವತ್ತು ಟ್ವೀಟ್ ಮಾಡುವಂಥದ್ದು, ಎಕ್ಸ್ ಖಾತೆಯಲ್ಲಿ ಹಾಕುವಂಥದ್ದು, ಮೆಸೇಜ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರವನ್ನ ಕೊಡ್ತೇವೆ ಅಂತ ಹೇಳ್ತಾ ಇರುವಂಥದ್ದು. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಿರಣ್ ಮಜುಮ್ದಾರ್ ಶಾ ಇರ್ಬೋದು, ಮೋಹನ್ ದಾಸ್ ಪೈ ಇರ್ಬೋದು, ಅವರ ವೈಯಕ್ತಿಕ ಅಜೆಂಡಾ ಇದೆ. ಅವರು ಜೆಡಿಎಸ್ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಪ್ರಶ್ನೆ ಮಾಡಲಿಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದಾಗ, ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿರುವಂತದ್ದು, ನಾವು ಯಾವ ಸರ್ಕಾರ ಇದ್ರೂ ಕೂಡ ನಾವು ಪ್ರಶ್ನೆ ಮಾಡಿದೀವಿ, ರಸ್ತೆ ಗುಂಡಿ ಕಸದ ಸಮಸ್ಯೆ ಬಗ್ಗೆ ಪ್ರಶ್ನೆ ಎತ್ತಿದ್ವಿ. ನಮ್ಮ ಮೂಲ ಉದ್ದೇಶ ಕಸ ಮುಕ್ತ ಬೆಂಗಳೂರು ಮಾಡುವಂಥದ್ದು, ರಸ್ತೆ ನಿರ್ಮಾಣ ಮಾಡುವಂಥದ್ದು ಆಗಿರುತ್ತೆ ಹೊರತು ಯಾವುದೇ ವೈಯಕ್ತಿಕ ಅಜೆಂಡಾ ಇರಲ್ಲ ಅಂತದನ್ನ ಹೇಳಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ನಾಯಕರುಗಳು ಬಾಯಿ ಬಿಟ್ರೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾರೆ. ಉದ್ಯಮಿಗಳು ತಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ, ಜನರ ಸಮಸ್ಯೆಯನ್ನು ಕೂಡ ಹೇಳ್ಕೊಳ್ಳುವಂತಹ ಅಧಿಕಾರ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರುತ್ತೆ.